बहुत चिनाले बच्ची का हाथ पकड़ पहले बहुत ही हाई साल है तेरना भैया अरे भैया हमें बिहार से आए हूँ इधर काम करने के लिए मगर काम नहीं मिला 4 दिन से हम लोग कुछ भी नहीं खाया थोड़ा मदद करना भैया ಓ ಇವನು ನೀವು ಏನು ಹೇಳಕತ್ತಾನ ನನಗೊಂದು ಅರ್ಥನ ಆಗವಲ್ದೆ ನಾ ಏನು ಮಾಡ್ಬೇಕದನ್ನು ಹೇಳು ಮಾರಾಯ ಸಾರು ನಿಮ್ಮ ಹೆಸರು ಹೇಳ್ಕೊಂಡು ಏನಾರ ಒಸಿ ತಿಂತೀವಿ ಸಾರು ನಿಮ್ಮ ಕೈಲಾದಷ್ಟು ಸ್ವಲ್ಪ ಕೊಡಿ ಸಾರು ನಾನು ಹೊಲಕೊಟ್ಟೇನೆ ಎಷ್ಟೈತೆ ಅಷ್ಟು ಕೊಡೋಣ ಅಶೋಕವನದಲ್ಲಿ ಸೀತಾಮಾತೆಯನ್ನು ಬಿಟ್ಟು ಶಬಾಷ್ ಒಬ್ಬರಿ ಇಲ್ಲಿ ನೋಡಿ ಪ್ರಾಣಕಾಂತ ಹೇಳುವಂತವಳಾಗು ಪ್ರಾಣಕಾಂತೆ ನಾನು ನಿಮ್ಮ ಸತಿ ಇದು ಗಂಡನಿಗೆ ಕೊಡಬೇಕಾದ ಮರ್ಯಾದೆ ಏನು ಪ್ರಾಣದಲ್ಲವೇ ಹೇಳುವಂತವಳಾಗು ಪ್ರಭು ಅಲ್ಲವೇ ರೀ ತಗೋರಿದ ಬರುದಾಗ ಇವತ್ತ ವಾರ ಸಂತೆ ಐತಿ ಐತಿ ಮನ್ಯಾಗ ತರಕಾರಿ ಎಲ್ಲ ಖಾಲಿ ಆಗೈತಿ ಹೋಗಿ ಸಂತಿ ಮಾಡ್ಕೊಂಬರ್ರಿ ಹೋದ ವಾರ 3 ಕಿಲೋ ಮುಳಗಾಯಿ 2 ಕಿಲೋ ಟಮಾಟಿ 1 ಕಿಲೋ ಹಸೆಕಾಯಿ ಆಗಲೇ ಖಾಲಿ ಅಲ್ವಾ ನೀವ ಹೇಳಿದ್ರಲ್ರಿ ಯಾರು ಮನೆಗೆ ಏನಾದ್ರು ಕೇಳಾಕ್ ಬಂದ್ರ ಇಟ್ಕೊಂಡು ಇಲ್ಲ ಅನ್ಬೇಡ ಅಂತ ಹೇಳಿ ಅದಕ್ಕೆ ಎಲ್ಲಾನು ಕೊಟ್ಟ ಖಾಲಿ ಮಾಡಿದ ಒಳಗ ಕ್ಯಾಂಟೀನ್ ಕಿಸೆದಾಗ ಪರ್ಸ್ನಾಗ ರೊಕ್ಕ ಅದಾವ ತಗೊಂಡ್ ಬಾ ನೀ ಹೇಳಿದ್ರು ತೊಗೊಂಬರ್ತೀನಿ ರೀ ಈ ಚೀಟಿ ಅಷ್ಟ ಐತಿ ನನ್ ಕಡೆ ಒಳಗ ನಿಮ್ ಪ್ಯಾಂಟ್ ಐತಿ ಅದ್ರಾಗ ಪರ್ಸು ಐತಿ ಆದ್ರ ಆ ಪರ್ಸ್ನ್ಯಾಗ ರೊಕ್ಕನ ಮುಂಜಾನೆ ಜಾತ್ರೆ ಪಟ್ಟಿ ಕೇಳಾಕ್ ಬಂದಿದ್ರ ಅಂತ ಹೇಳಿ ಕೊಟ್ಬಿಟ್ಟೆ ಓಹೋ ಯಥಾ ರಾಜ ತಥಾ ಪ್ರಜಾ ಪರವಾಗಿಲ್ಲ ನನ್ನ ಫೋನ್ ಪೇದಾಗ ರೊಕ್ಕ ಅದಾವು ಈ ಚೀಟಿಯಾಗಿರೋ ತೊಗೊಂಬರ್ತಾನೆ ಹೋಗಿ ಚಿಲ್ಲಾರ ತಮ್ಮ ಬಂಗಾರ ಸರಿ ರೀ ತಗೋರಿ ಸರ್ ನಾನು ಹೋಗಿ ಬರೋಣ ಬಂದ್ಬಿಡ್ರಿ ಹಾ ಅಲ್ಲ ರೀ ಮತ್ತ ಅಡಿಗೆ ಏನ್ ಮಾಡ್ಲಿ ತರೋದಷ್ಟೇ ಗಣನ ಕೆಲಸ ಮಾಡೋದು ಮಾಡಿದ ಕೆಲಸ ನನಗೆ ತಿಳಿದಿದ್ದು ಮಾಡು ಹೋಗಿ ನಾನು मेरे को नहीं चल रहे माँ मेरे को नहीं चल रहे माँ मेरे को चलने को नहीं हो रहा रे ये झगड़ानी के हैंच मरते हैं क्या लौड़े का मेरे को चलने को नहीं हो रहा रे माँ माँ छोड़ना मैं इधर ही सोता रे छोड़ना मैं इधर ही सोता रे मैं इधर ही सोता रे अरे भैया थोड़ा 90 दे रहा रे अरे भैया चुप बैठे कहीं को चला रहा है 90 दे रहे मेरे को
90 दे रहा रे। हाँ माल है मेरे पास, पानी नहीं है, कच्चा पीते क्या? बेटी चादर दे रहे माँ, ठंड लगता। हाँ बेटी। हाँ अरे भैया 90 दे रे, बे को इधर ही मरता। हाँ ये ढोंगरे कच्चों पे तो मर जाता, देखा इधर ही मर जाता है क्या? तू क्या देख रहे है? पानी लेके चल। हाँ कई को भग भग करते के रांड हाथ उठे उठा। नाइटी दे रे भैया। हाँ हाँ भैया दे रे। हाँ ಹಲೋ ಹಾಂ ಹಲೋ ಸರ್. ಹಾಂ ರೀ ಅದಿನ್ನ ಅಮೌಂಟ್ ಬಂದಿಲ್ಲ. ಆ ಅಮೌಂಟ್ ಬಂದ್ರೆ ನಿಮ್ಮ ಸೈಟ್ ಅಡ್ವಾನ್ಸ್ ಅಷ್ಟೇ ಅಲ್ರಿ, ಪೂರ್ತಿ ಪೇಮೆಂಟ್ ಸೆಟಲ್ ಮಾಡಿಬಿಡ್ತೇವೆ ಅಂತ. ಹಾಂ ಓಕೆ ಸರ್, ಸರಿ ಸರಿ ಸರ್, ಓಕೆ ಥ್ಯಾಂಕ್ ಯು ಸರ್. बेटी को भूख लग रही भैया, जरा पानी दे भैया, तुम्हारा पाँव पड़ता हूँ, जरा पानी दे दो. ಅಣ್ಣ ನಮ್ಮೂರು ಬಳ್ಳಾರಿ ಹತ್ರ ರೆಡ್ಡಿಗಾಂವ್ ಅಂತ, ಅಲ್ಲಿ ಮೈನಿಂಗ್ ಕೆಲಸ ಮಾಡ್ತಿದ್ವಿ. ಇವಾಗ ಕೆಲಸ ಮುಗಿದೋಯ್ತು ಭಯ್ಯ, ಕೆಲಸ ಪೋತಾ. ಸರ್ ನಮ್ಮ ಮನೆ ಮಠ ಏನೂ ಇಲ್ಲ ಸರ್. ಇಲ್ಲೇ 2 ತಿಂಗಳು ಕ್ವಾರಿ ಅಂತ ಬಂದಿದ್ವಿ ಸರ್. ಮಳೆ ಬಂದು ತುಂಬಿಬಿಟ್ಟು ಕ್ವಾರಿ ಬಂದಾಯ್ತು. ಅದಕ್ಕೆ ಎಲ್ಲಿ ಹೋಗ್ಬಿಟ್ಟು ಅಂತ ಏನು ತಿಳಿವಲ್ಲ. ನೀವೊಂದು ಕೆಲಸ ಕೊಟ್ಟು ಇಲ್ಲ ಸರ್. ಊರಿಗೆ ಹೋಗ್ಬೇಕಂದ್ರೆ ರೊಕ್ಕ ಕೊಡ್ತಾರೆ, ಸೀದಾ ತಗೋರಿ, ನೀವು ಊರಿಗೆ ಹೋಗಿ ಮುಟ್ಟೋ. ಅಯ್ಯೋ ಸರ್, ರೊಕ್ಕ ಗಿಕ್ಕ ಏನು ಬೇಡ ಸರ್, ನಮಗೊಂದು ಕೆಲಸ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ಎಷ್ಟು ಮಾಡಿದ್ರಿ ಸರ್? 4 ಮಂದಿ ಇದ್ದೀವಿ ಸರ್. ನನ್ನ ಹೆಂಡತಿ, ನನ್ನ ತಮ್ಮ, ನನ್ನ ಮಗಳು ಸರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ಸ್ವಾಮಿ ಊರಲ್ದು ಅಲ್ದು ನಮ್ಗೆ ಆರಾಮಿಲ್ಲಂಗೆ ಆಗ್ತದೆ ಸ್ವಾಮಿ. ಕೆಲಸ ಕೊಡಿಸಿ ಒಂದು ಹೊತ್ತಿನ ಗಂಜಿಗೆ ಕೊಡಿ ಸ್ವಾಮಿ. ಸ್ವಾಮಿ ಒಂದು ಕೆಲಸ ಮಾಡ್ರಿ, ಇವತ್ತ ಎಲ್ಲರೂ ನಮ್ಮ ಮನೆಗೆ ಬರ್ರಿ, ಅಲ್ಲೇ ಇರೋಂತಂತ. ನಾಳೆ ಮುಂಜಾನೆದ್ದು ಕೆಲಸದ ವಿಚಾರ ಮಾಡುವಂತ. ಈಗ ಎಲ್ಲರೂ ಹೋಗಕ್ಕೆ ಗಾಡಿ ಮೇಲೆ ಜಾಗ ಸಲಂಗಿಲ್ಲ. ನೀವು ಇದೇ ರೋಡ್ ಹಿಡಿದು ಸೀದಾ ಬರ್ರಿ, ಅಲ್ಲೇ ಒಂದು ಹಳ್ಳಿ ಬರ್ತೈತಿ. ನಾ ಹಳ್ಳಿ ಬಂದು ನಿಮಗೆ ಕರ್ಕೊಂಡು ಹೋಗ್ತೀನಿ. ಏನು ಅಷ್ಟು ಮಾಡಿ ಏನೇನೋ ಬರೀತಾರ. ಹಾಂ ಹಲೋ ರೀ. ಓ ಹೌದಾ, ಸರಿ ಕರ್ಕೊಂಬರ್ರಿ. ಹಾಂ ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು?
ಒಂದು 5-6 ಮಂದಿಗೆ ಜಾಸ್ತಿ ಮಾಡು. ಸರಿ ಬರಾಕತ್ತಂತ ನಾ ಕಡೆ ಬರ್ತೀನಿ. ಸರಿ ಸರಿ ಬರ್ರಿ ಬರ್ರಿ. ಮತ್ತೆ ಯಾರನ್ನೋ ಕರ್ಕೊಂಬರ್ತಾರಂತ. ಇರೋದ್ರಾಗ ಏನಾರ ಅಡುಗೆ ಮಾಡ್ಬೇಕು. ಈಗ ಬಂದ ಬಿಡ್ತಾರ ಅವ್ರು. ರಕ್ಷಾ ಹಾ ರೀ. ಬಾಯ್ ತಗೋಬೇಕು ಚಲ. ಅಲ್ರಿ ಯಾರನ್ನ ಕರ್ಕೊಂಬರ್ತೀನಿ ಅಂದ್ರೆ ಒಬ್ರ ಬಂದ್ರಲ್ಲ. ಇಲ್ಲ ಅವ್ರು ಭಾಳ ಮಂದಿ ಅದಾರ. ಹಾ. ನಾ ಗಾಡಿ ಮೇಲೆ ಬಂದೇ ಬರ್ತಾರೆ. ಈಗ ಅವ್ರನ್ನ ಕರ್ಕೊಂಬರ್ತೀನಿ, ನೀವು ಒಳಗೆ ತಗೊಂಡು. ಹಾ ಸರಿ. ರಕ್ಷಾ ನೀವು ತಗೊಂಡು ಹೇಳ್ತೀರಿ. ಹಾ ರೀ. ಕಾಲು ತಗೊಂಡು ಒಳಗೆ ಬರ್ರಿ. ಹಾಂ ಇಲ್ಲೇ ಇಡು ಸಮ. ಯಪ್ಪ ಸ್ವಾಮಿ ನಿಮ್ಮಿಂದ ಭಾಳ ಉಪಕಾರ ಆತ್ರ್ಯ. ನಿಮ್ಮ ಈ ಋಣ ಸಹಾಯ ಮಠ ತೀರ್ಸಕ್ಕಾಗಲ್ರ್ಯ. ಏ ಅಣ್ಣ, ಇದ್ರಾಗ ಋಣ ಏನು ಬಂತ? ಹಸ್ತಾರಿಗೆ ತು ತನ್ನ ಹಾಕಿದ್ರ ದೇವ್ರು ಅದಕ್ಕೂ ಕಡಿಮೆ ಮಾಡಂಗಿಲ್ಲ. ಏನ ನೀವು ಇಲ್ಲೇ ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ರಕ್ಷಾ ಒಂದು ಕೆಲಸ ಮಾಡು. ಪಾಪ ಇವರು ಜಳಕ ಮಾಡಿ ಎಷ್ಟು ದಿವಸ ಆಯ್ತು ಏನೋ, ಒಂದು 4 ಕೊಡ ನೀರು ಕಾಸು, ಬಿಸಿ ಬಿಸಿ ನೀರು ಜಳಕ ಮಾಡಿ ಹಿಂದಾಗಡೆ ಊಟ ಮಾಡೋಡ್ರಾಕ. ಏನು ಸರಿ ರೀ ಹಂಗ ಮಾಡ್ತೀನಿ. ತಂಗ್ಯವ ಸುಮ್ಮನೆ ನಿನಗೆ ಯಾಕೆ ಇವ ತಂದ್ರಿ? ಯಾಕಂದು ನಮ್ಮ ಅರಿವಿನೂ ಮೈಲಿಗೆ ಅದಾವ, ಅದಕ್ಕೆ ಬ್ಯಾಡಿವ. ಹೇ ಅಕ್ಕ, ಎದಕ್ಕೆ ತೊಂದ್ರಿ ಅಂತ ಅಂತೀರಿ? ನೀವೀಗ ನಮ್ಮ ಮನೆಗೆ ಬಂದಿದ್ದ ಅತಿಥಿ ಇದೀರಿ. ಮನೆಗೆ ಬಂದ ಅತಿಥಿಗಳಿಗೆ ಯಾವುದಕ್ಕೂ ಕೊರತೆ ಆಗದ ನೋಡ್ಕೊಳ್ಳೋದು ಭಾರತೀಯ ಸಂಸ್ಕೃತಿ ಐತಿ. ನೀವು ಬಾಯ್ ತುಂಬ ತಂಗಿ ಅಂದಿರಲ್ಲ, ಮತ್ತೆ ಇನ್ನೇನು ಬೇಕು? ಈ ಮನ್ಯಾಗ ಎದಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಮನೆ ನಿಮ್ದು ಅಂತ ಅನ್ಕೊಂತೀರಿ, ಸಂಕೋಚ ಪಡ್ಕೊಳಂಗೆ ಇರ್ರಿ. ಏನು ಬೇಕಂದ್ರೆ ನಂಗೆ ಕೇಳಿ, ನಾನು ನಿಮಗೆ ಕೊಡ್ತೇನೆ. ಆದಿವ ಈಗಂತೂ ಅವರ ಅರಿವಿ ಕೊಡ್ತೀರಿ, ನನ್ನ ಸೈಜ್ ಬರಂಗಿಲ್ಲ. ಏ ತಲೆ ಕೆಡ್ಸ್ಕೊಬೇಡ ನೀನು. ನನ್ನ ಅರಿವಿಗೆ ನಿನಗೆ ಬರಾಕಿಲ್ಲ, ಆದ್ರೆ ನಮ್ಮ ಅಪ್ಪ ನಿನಗೆ ದಪ್ಪ ಇದ್ರ ಏನ ಅವ್ರ ಅರಿವಿ ಅದಾವ ಕೊಡ್ತಾನೆ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಏನ ಅನ್ನಂಗ ಈ ಅರಿವಿ ಅದ ನನ್ನ ಮಗಳ್ರಿ. ಹೌದಾ? ಏ ಭಾಳ ಕ್ಯೂಟ್ ಅದ, ಆದ್ರ ಮಾತಾಡೋಲ್ಲ. ಅವಾಗಿಂದ ಹೊರಟಾಗತ್ತಾನೆ. ಸ್ವಾಮಿ ಸ್ವಾಮಿ ಅವಳು ಹೌದಾ? ನನ್ನ ಮಗಳ ರಿಂಕು ಶಾಲೆ ಭಾಳ ಚೆನ್ನಾಗಿ ಐತ್ರಿ. ಭಾಳ ಬಡ್ತಾವ ನೋಡ್ರಿ. ಶಾಲೆ ಕಲ್ಸಕ್ಕಾಗಲಿಲ್ಲ, ಹಳ್ಳಿ ಕರ್ಕೊಂಡು ತಿರ್ಗಾಡಕತ್ತೀನಿಪ್ಪ. ಏ ಅಣ್ಣ, ಅದಕ್ಕೆ ತಲೆ ಕೆಡ್ಸ್ಕೊಂತೀರಿ? ತಗೋರಿ ನೀರು ಕದಾವು, ಫಸ್ಟ್ ನೀವೇ ಜಾಗ ಮಾಡ್ಬಿಡ್ರಿ. ಸರಿ ಹಂಗ ಅವ್ರಿಗೂ ನೀವು ಅರ್ಬಿ ಕೊಡ್ರಿ. ನೀವು ಹೋಗಿ ಗಂಗ ತಗೊಂಡು ಅರ್ಬಿ ಚೇಂಜ್ ಮಾಡ್ಬಿಡ್ರಿ. ನಿಮ್ಗೆಲ್ಲ ಅರ್ಬಿ ತೊಗೊಂಬರ್ತಾನೆ. ಏನ ನೀವು ಜಕ್ ಮಾಡೋದ್ರಿ ಅವ್ರ ಮಾಡಿದ್ದಕ್ಕೆ. ಏನ ನೀನು ಹೋಗು. ए नाले चल ए तू भी चल रे तू क्या
ಹೊಟ್ಟೆ ತುಂಬ ಅನ್ನ ಕೊಟ್ರಿ, ಹೆಂಗಾರ ಮಾಡಿ ನಿಮ್ಗೆ ಕೆಲಸ ಕೊಟ್ರೆ ಭಾಳ ಪುಣ್ಯ ಬರ್ತದೆ. ತಲೆ ಕೆಡ್ಸ್ಕೊಬಾರ್ದು. ಈಗ ಹೊಟ್ಟೆ ತುಂಬ ಊಟ ಮಾಡಿ ಬೆಳಕಾದ್ಮೇಲೆ ಕೆಲಸ ವಿಚಾರ ಮಾಡು. ಏನ ಊಟ ಮಾಡಿ. ನಾವು ಸದ್ಯಕ್ಕೆ ಈಗ ಇದ ಮನ್ಯಾಗ ಇರ್ತೀವಿ. ಹೊಸ ಸೈಟ್ ತಗೊಂಡೇವೆ, ಅಲ್ಲಿ ಹೊಸ ಮನೆ ಕಟ್ಟಿಸಿ ಮುಂದಲ್ಲಿ ಹೋಗ್ತೀವಿ. ಇದು ನನ್ನ ಗಂಡ ಕೊಡ್ಸಿದ್ರಿ ಅದು ಫಸ್ಟಿಗೆ ಬಂದಾಗ ಮದ್ವೆಯಾಗ. ಇದು ನಮ್ಮ ಅವ್ವಾರ ಮದ್ವೆಗೆ ಹಾಕಿದ್ದು. ಬರ್ರಿ ಹಂಗಾರ ನಾನು ನಿಮ್ಗೆ ಹಾಸ್ಕೊಡ್ತೀನಿ. ಬ್ಯಾಡ್ರಿ ನಾವು ಮಾಡ್ಕೊಂಡ್ರಿ. ಅಲ್ಲಿ ಹಂಗಾರ ಹಾಸ್ಕೊತಾರೆ.
ಸಂಪೂರ್ಣ ರಾಮಾಯಣ ಒಳ್ಳೆ ಅಭ್ಯಾಸ. ರವಿ, ಹೇ ರವಿ, ಯಾರು? ನಾನು ಬಸ್ಸು. ಬಾರಿ ಬಸನ. ಬರಿ ಬರಿ ಬರಿ. ನಮಸ್ಕಾರ ರವಿ, ಹೇಗಿದ್ದೀರಿ? ಆರಾಮ. ನೀವು ಯಾಕೆ ಬಂದ್ರಿ ಇಲ್ಲಿ? ಅದೇನಾತಂದ್ರೆ ನಿನ್ನೆ ಹೊಲಕ್ಕೆ ಹೊಂಟಿದ್ದೆ. ಹೊಲಕ್ಕೆ ಹೊಂಟ ಟೈಮ್ನಾಗ ಇವ್ರು ನಾ ಬಿಹಾರದಿಂದ ಬಂದೇನಿ, 4 ದಿವಸ ಆತ್ರಿ, ಹೊಟ್ಟಿಗೆ ಇಲ್ಲ ಏನಿಲ್ಲ ಅನ್ನಕತ್ತಾರೆ. ನನಗೂ ಜೀವ ಚುರು ಅಂತ. ಜಾಸ್ತಿ ರೊಕ್ಕ ಕೊಡ್ಬೇಕಂದ್ರೆ ಅಷ್ಟು ಇದ್ದಿದ್ದಿಲ್ಲ. ಹೊಲಕ್ಕೆ ಹೊಂಟಿದ್ದೆ, ಒಂದು 150 ರೂಪಾಯಿ ಇತ್ತು, ಕೊಟ್ಟು ಕಳಿಸಿದೆ. ಅದಕ್ಕೆ ಕೇಳಿದ್ರಿ. ಏನಿಲ್ಲ, ನಿನ್ನೆ ನಾನು ಕಾಯಿಪಲ್ಲೆ ತರಕ್ಕೆ ಹೋಗ್ತಿದ್ದೆ, ರೋಡ್ನಾಗ ನಿಂತಿದ್ರು ಪಾಪ, ನೀರಿಲ್ಲ ಅಂತ ಹೇಳ್ತಾರೆ. ಅವಾಗ ನೀರು ಕೊಡಕ್ ಹೋದೆ, ಕೆಲಸನೂ ಇಲ್ರಿ ನಮ್ಗೆ. ಹಿಂಗ ಒಂದು ಸ್ವಲ್ಪ ಬಂದ್ವಿ, ನೀರಿಲ್ಲ ಅಂತಂದ್ರ. ಹಿಂಗಾಗಿ ನಾನು ಮನೆ ಕರ್ಕೊಂಡ್ ಬಂದೆ. ಹಂಗಾಗಿ ನಿನಗೂ ಯಾರೋ ಪರಿಚಯ ಇರ್ತಾರಲ್ಪ, ಏನಾರ ಕಂಪ್ನಿಯಾಗ ಹೇಳ ಪಾಪ ಹಚ್ಕೊಡೋಣ ಅಂತ. ಅದಕ್ಕೆ ತಲೆ ಕೆಡ್ಸ್ಕೊಂತೀನಿ. ವಿಜಯ ನಮ್ದು ಇದ್ರೊಳಗೆ ಅಂದ್ರೆ ವಿಆರ್ಎಲ್ಯಾಗ ಸಿಕ್ಕಾಪಟ್ಟೆ ಜನ ಪರಿಚಯ ಅದ ನನಗೆ. ಅಲ್ಲಿ ಹೇಳಿ ಏನಾರ ಒಂದು ಅಷ್ಟ್ ಮಾಡ, ಯಾಕಂದ್ರೆ ಪುಣ್ಯ ಬರ್ತೈತಿ ಪಾಪ. ಅವ್ರಿಗೂ ಒಂದು ಏನಾರ ಹೆಲ್ಪ್ ಆಗೈತಿ, ಊರಿಂದ ಬಂದ ಅಂತ. ಆದ್ರೂ ಒಳ್ಳೇದು ಮಾಡಕ್ ಕೈ ಏನ್ ಮಾಡುದು, ನಮ್ ಕೈಲಿ ಸಹಾಯ ಮಾಡೋದಪ್ಪ. ಅಪ್ಪರಿಗೆ ನಮ್ಮ ಕಾಕ ದುಡ್ಡು ಕೊಡೋದಿತ್ತಲ್ಲ, ಅದಕ್ಕೆ ಅದು ರೊಕ್ಕ ಬಂತ, ಹತ್ತಿ ಮರಿದ ರೊಕ್ಕ ಬಂತ. ಕೊಟ್ಟ ಬಂದ್ಬಿಡ ಅಂತಂದ್ರೆ ನಾನು ಹೊಲಕ್ಕೆ ಹೊಂಟಿದ್ದೆ ಸ್ವಲ್ಪ. ಹಂಗೆ ಕೊಟ್ಟು ಬಂದ್ಬಿಡಪ್ಪ ಅಂದ್ರೆ ಹಂಗೆ ಅವ್ರ ಮನೆ ಮುಂದೆ ಹೊಂಟಿ ಅಂದ್ರೆ ನಂಗೆ 10 ಲಕ್ಷ ರೂಪಾಯಿ ಅದಾವ. ಅಲ್ಲೇ ಇಡ ನಾ ಏನು ತಗೊಂಡ್ರೆ ತಿನ್ನೋದಾಗೇನು. ಇಲ್ಲ ಇಲ್ಲ, ಸರಿ ಆಯ್ತಾ, ಚಾ ಕೊಡು ಹೋಗ್ತಾರೆ. ಇಲ್ಲ ಈಗ ನಾಷ್ಟ ಮಾಡಿ ಬಂದೆ. ಸರಿ ಆಯ್ತಾಯ್ತು. ಹಾಂ, ಬಸವಣ್ಣ ಬಂದಿದ್ರೆ ನಮ್ಗೆ 1 ಲಕ್ಷ ರೊಕ್ಕ ಕೊಡ್ಬೇಕಾಯ್ತಲ್ಲ ಅವರು. ಇದು ಕೊಟ್ಟಾರ, ಒಳಗೆ ಇಟ್ಟಿದ್ರು. ಹಂಗ ಮತ್ತೆ ಕೆಲಸ ಕೇಳಕ್ ಹೋಗಿದ್ರಲ್ಲ, ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ರಿ, ರೆಡಿ ಆಗೈತಿ, ತಿನ್ಕೊಂಡು ಹೋಗು ಬಂದ್ಬಿಡ್ರಿ. ಸರಿ ತೋ, ಆಯ್ತು. ಹಾಂ, ಒಳಗೆ ಜೋಪಾನ ಇಡ. ಸರಿ ತಗೋ. ಸರಿ. ಭಾಳ ಚಂದ ರೆಡಿ ಹಂಗ ಕೆಲಸ ಕೇಳ್ತಿದ್ರಲ್ಲ, ಏನಾದ್ರು ಸಿಕ್ತಾ? ಸಿಕ್ತ, ಇಬ್ಬರಿಗೆ ಕೆಲಸ ಸಿಕ್ಕೈತಿ. ಅವ್ರಿಗೆ ಕಂಪನಿ ಒಳಗೆ ಸಿಕ್ಕೈತಿ, ಇವಾಗ ಹೊರಗೆ ವಾಚ್ಮನ್ ಕೆಲಸ ಸಿಕ್ಕೈತಿ. मेरे को काम मिले क्या? मिला रे, चुप है। हाँ? हमको काम मिला? ये ಒಳ್ಳೆ ಕೆಲಸ ಮಾಡ್ರಿ. ಫಸ್ಟ್ಗೆ ಅವ್ರಿಬ್ರು ಕೆಲಸ ಮಾಡ್ಲಿ, ಹಿಂದಾಗಡೆ ನೀವು ಹೋಗುದ್ರಂತ. ಈಗ ಊಟ ಮಾಡ್ರಿ ಎಲ್ಲಾರು? ಇಲ್ರಿ, ಅವ್ರು ನೀವು ಬರೋ ಮಟ್ಟ ಊಟ ಮಾಡಲ್ಲ. ಹೌದಾ? ಬರ್ರಿ ಅದ್ರ ಊಟ ಮಾಡೋಣ ಫಸ್ಟ್. ಬರ್ರಿ ಊಟ ಮಾಡ್ರಿ, 1 ಗಂಟೆ ಆಯ್ತು. ಸಾಲಿ ಕಲಿತು ದೊಡ್ಡ ಚೆನ್ನಾಗಿ ಏನ ಯಾವ್ದಾರ ನೌಕರಿ ತಗೋಬೇಕೇನೋ. ಹಲೋ, ಹೇಳ್ರಿ. ಹಾಂ, ಯಾವಾಗೂ? ಹೌದಾ? ಏನು ಸಿಕ್ಕಿದೆ? ಭಾಳ ಸಹಿತ
ನಾ ಬರ್ತೇನೆ ತಗೋಲ್ಲಿ. ಆಯ್ತಾಯ್ತು ಅಷ್ಟೇ ಮಾಡೋಣ. ಹಾಂ ಬರ್ತೇನೆ ತಗೋಣ. ಏನಾಯ್ತು ಮಕ್ಳಿಗೆ ಅಷ್ಟೇ ಇಲ್ಲ ಅವ ಗಂತೂರು ನಾಗೇಶ್ ಇದ್ನಲ್ಲ ಅವ್ರ ಅಪ್ಪ ಏನೋ ಸೀರಿಯಸ್ ಆಗಿದೆ ಅಂತ ಇಲ್ಲಿ ಕೆಮ್ಸಿ ಕರ್ಕೊಂಬಂದಾರಂತ. ಅದಕ್ಕೆ ನಾನು ಹೋಗ್ಬೇಕಾಯ್ತು. ಹಾರ್ಟ್ ಅಟ್ಯಾಕ್ ಏನಾಗಿದೆ ಅಂತ. ನಾ ಹೋಗ್ಬರ್ಲಿ ಅಂದ್ರೆ ಅಲ್ರಿ ಮತ್ತೆ ಯಾವಾಗ ಬರ್ತೀರಿ ನೀವು ಎಷ್ಟೊತ್ತಿಗೆ? ಇಲ್ಲ ಅದು ಏನಾಕೈತಿ ಹೇಳಕ್ ಬರಂಗಿಲ್ಲ. ರಾತ್ರಿ ಇರೋದಾದ್ರೆ ಅಲ್ಲೇ ಇರೋದಾಕೈತಿ. ಮುಂಜಾನೆ ಬರ್ತಾನೆ ಅಂತ ನಾನು. ಅದು ಇವತ್ತು ನಾವು ಹೋಗ್ಬೇಕೇ ಇಲ್ಲೇ. ಮತ್ತೇನು ಮಾಡಕ್ ಹೋಗೋದು ಈಗ? ಬಿಡಕ್ ಹೋಗಂಗಿಲ್ಲ. ಹೆಂಗಾದ್ರೂ ಅಣ್ಣ ಇರ್ತಾರ, ಇವ್ರು ಇರ್ತಾರ. ಹಾಂ ಇವ್ರು ಕರ್ಕೊಂಡು ಇವತ್ತು ಒಂದು ದಿವಸ ಹೆಂಗಾರ ಅಡ್ಜಸ್ಟ್ ಮಾಡ. ನಾಳೆ ಬೆಳಗ್ಗೆ ಹೋಗ್ಬರ್ತಾನೆ. ಯಾಕಂದ್ರೆ ಬಿಡಕ್ ಬರಂಗಿಲ್ಲ. ದೋಸ್ತ ಹಂಗೆಲ್ಲ ಮಾಡಕ್ ಬರಂಗಿಲ್ಲ. ಏನು ಇಲ್ಲ ನೀವು ಹೊರಗಡೆ ಕೆಲಸ ಮುಗಿಸ್ಕೊಂಬರ್ರಿ. ಮನೆ ಕಡೆ ಏನು ಚಿಂತೆ ಮಾಡ್ಬೇಡ್ರಿ, ನಾವೆಲ್ಲ ಅದೇವಿ. ಅಷ್ಟ್ ಮಾಡ್. ತಂಗ್ಯವ ನೀ ಏನು ಚಿಂತೆ ಮಾಡ್ಬೇಡ, ನಾವೆಲ್ಲ ಅದೇವಿ. ಅಣ್ಣಾರಿಗೆ ಹೊರಗೆ ಭಾಳ ಕೆಲಸ ಇರ್ತಾವ, ಅವು ಮುಗಿಸ್ಕೊಂಡ್ ಬರ್ಲಿ, ನಾವ್ ಇರ್ತೀವಿ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಸರಿ ಸರಿ ಹುಷಾರಾಗಿ ಹೋಗ್ಬರ್ರಿ. ಸರಿ ಆಯ್ತಾ? ನೀವು ಸ್ವಲ್ಪ ಹುಷಾರಿ ನೋಡ್ಬೇಕು. ಹೋಗ್ಬರ್ರಿ. ನಾ ಹೋದ್ಮೇಲೆ ಏನಕ್ಕೆ ನೋಡ್ಕೊಂಡು ಫೋನ್ ಮಾಡ್ತಾನೆ ಅಂತ. ನೀವು ಆರಾಮಾಗಿ ಊಟ ಮಾಡ್ಕೊಂಡು ಇದು ಮಾಡಿ. ಅಣ್ಣ ಸ್ವಲ್ಪ ನನಗೆ ಅರ್ಜೆಂಟ್ ಕೆಲಸ ಐತಿ, ನಾ ಹೋಗ್ಬರ್ತೀವಿ ಅಂತ ಸ್ವಲ್ಪ ನೋಡ್ಕೊಂತೀನಿ. ಆಯ್ತು ಸರ್, ನೀವು ಹೋಗಿ ಬರೀ ಸರ್, ಮನೆ ಕಡೆ ಚಿಂತೆ ಮಾಡಬೇಡ್ರಿ. ಏನಾಯ್ತು? ಎದಕ್ಕೆ ಹಿಂಗ ಮಾಡ್ತೀರಿ? ಏನಿಲ್ಲ ಬರ್ರಿ ಊಟ ಮಾಡು. ನಾವು 9 ಗಂಟೆ ಆತ. ತಂಗ್ಯವ ಸಾರ್ ಬರ್ತಾರೋ? ಇಲ್ಲ ಅಕ್ಕ, ಇವತ್ತು ಬರಂಗಿಲ್ಲ ಅಂತ, ನಾಳೆ ಬರ್ತಾರ. ಹೌದಾ? ಬರ್ರಿ ಬರ್ರಿ ಊಟ ಮಾಡು. ಅಣ್ಣ ಬರ್ರಿ ಊಟ ಮಾಡು. ಆಯ್ತು. ಹಲೋ ರೀ. ಹಾ ಏನಾದ್ರಲ್ಲಿ? ಅವ್ರಿಗೆ ಆರಾಮಾತ? ಓ ಹೌದಾ? ಹಂಗಾರೆ ಇವತ್ತು ಬರಂಗಿಲ್ಲ ನೀವ? ಸರಿ ತಗೋರಿ. ನಮ್ಮ ಕಡೆ ಚಿಂತೆ ಬಿಡ್ರಿ, ಊಟ ಮಾಡ್ಕೊಂಡಿರ್ರಿ. ನಾ ಇಲ್ಲಿ ಆರಾಮದೇನಿ. ಹಾಂ ನಿಮ್ಮ ಗೆಳೆಯಾಗ ಒಂಚೂರು ಧೈರ್ಯ ಹೇಳ್ರಿ. ಹುಷಾರು ನೋಡ್ರಿ ಹಂಗಾರ. ಹಾಂ ಸರಿ ತಗೋರಿ, ಇಡ್ಲೆ. ಹಾಂ
ಒಂದ್ ತಾಸ ಆಯ್ತಾ ಬಗ್ಲ ಬಿಡಾರತ್ತ ಹಾಲಿನಂತ ಮನಸ್ಸು ನಿಮ್ಮದು ಹಾಂ ಎಲ್ಲ ವಿಷಕಾರ ಅಂತ ಮಕ್ಕಳು ಕುಡಿಯಾರ ನಿಮ್ಗೆ ಹಾಂ ಅಲ್ರಿ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದು ಆಕೈತಿ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಆಕೈತೆ ಅನ್ನೋದಕ್ಕೆ ಇದೇ ಸಾಕ್ಷಿ ತೋರಿಸ್ರಿ ಇವ್ರಿಗೆಲ್ಲ ಈ ಲುಚ್ಚ ಕೆಲಸ ಹೆಂಗೆ ಮಾಡ್ಯಾರ ಅಂತೇಳಿ ಯಾವ್ರು ಮಾರ ಇವ್ರು ನಾ ಒಳ್ಳೆ ಗಾಡಿ ತರಿಸಿದ್ನಲ್ಲಿ ಇವ್ರಿಗೆ ಏನು ಮಾಡಿ ಈಗ ಸ್ಟೇಷನ್ ಫೋನ್ ಕಡೆ. ಹಲೋ ಹಲೋ ಸರ್ ಯಾರೋ ಅವ್ರು ಬಿಹಾರದವ್ರು ಅಂತ ನೋಡ್ರಿ ಸರ್. ಅಯ್ಯೋ ಇಲ್ಲೇ ಕಟ್ನೂರು ರೋಡ್ ಸರ್, ಇಲ್ಲಿ ಬಂದಿದ್ದೆ ಸರ್. ಗಾಡಿ ನೀರು ಕೇಳಿದ್ರೆ ಗಾಡಿ ತರಿಸಿದೆ, ಬೈಕ್ ತೊಗೊಂಡು ಓಡೇ ಹೋಗ್ಬಿಟ್ರಿ ಸರ್. ನಂದು ಯಾರನ್ನು ನೋಡ್ರಿ ಸರ್ ಅವ್ರೆ. ಸರ್ ಸ್ವಲ್ಪ ಬರ್ರಿ ಸರ್ ನೀವು. ಇದೆ ಸರ್. ಹಾಂ ಸರ್, ಕಟ್ನೂರು ರೋಡ್ ಸರ್, ಇಲ್ಲೇ ಹೈವೇ ಕಡೆ ಹೋದ್ರಿ ಸರ್ ಅವ್ರಿಗೆ. ಹಾಂ ಸರ್.
ಅಪ್ಪ ಇವ್ರುಗಳೇ ತರಿಸಿದ್ಯೋ ಸುಳೆ ಮಕ್ಕಳು ಯಾರು ನೀವ್ರು ಅಪ್ಪ ಇವರು ತಿನ್ನತ್ತೆ ಸ್ವಾಮಿ ತಿನ್ನಕಾದ್ರೆ ಹಾಂ ಸರ್ ಏನು ಕುಡಿದು ಬಂದಿರ ನೀವು ಇಲ್ಲಿ ಇಲ್ಲ ಸರ್ ಏನಿಲ್ಲ ಸರ್ ಹಾಂ ಎಲ್ಲ ಕುಡಕ್ಕೆ ಹೋಗ್ಬಾರ್ದು ಎದ್ದಡ್ರಿ ಮನೆಗೆ ನಮ್ಮ ಇಲ್ಲಿ ಕಾಣಿಸ್ಕೋಬಾರ್ದು ನೀವು ಇಲ್ಲಿ ಎದ್ದಡ್ರಿ ಎಲ್ಲ ಕೊನೆ ಸರ್ ಹೇಳಿ ಸರ್ ನೀವು ಹೇಳಿದ್ರದು ಅದೇ ಲೊಕೇಶನಲ್ಲಿ ಇದ್ದೀನಿ ಸರ್ ಏನು ಸರ್ ಗಾಡಿ ಕಡೆ ಹೋಗೈತ್ರಿ ಸರ್ ಗಾಡಿ ನಂಬರ್ ಹೇಳ್ರಿ ಹಾಂ ಸರ ಸರ್ ಆ ಗಾಡಿ ಇಲ್ಲೇ ಐತ್ರಿ ಸರ್ ಆಮೇಲೆ ಫೋನ್ ಮಾಡ್ತೀನಿ ಸರ್ ಬಿಹಾರ್ ಸರ್. ಬಳ್ಳಾರಿ ಸರ್ ನಾಲ್ಕು ನನ್ನ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತೀರಿ ಏನು ಕೆಲಸ ಮಾಡಕ್ಕೆ ಬಂದಿರಿ ಇಲ್ಲಿ ಸರ್ ಗೌರ್ಮೆಂಟ್ ಹಾಂ ಕೂಲಿ ಕೆಲಸ ಮಾಡಿರಿ ಸರ್ ಸುಳ್ಳು ಹೇಳ್ತೀರಿ ಇಲ್ಲ ಸರ್ ಮಂಗ್ಯ ನನ್ನ ಮಕ್ಕಳು ಸುಳ್ಳು ಹೇಳ್ತೀರಿ ಈ ಗಾಡಿ ಯಾರಾದ್ರಲ್ಲ ನಮ್ಮ ದೋಸ್ತ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಒಬ್ಬೊಬ್ಬರದ್ದು ಚರ್ಮ ಸುಳಿದು ಬಿಡ್ತೀನಿ ಮಕ್ಕಳ ಇಲ್ಲ ಸರ್ ಎದಕ್ಕೆ ಬಂದಿರಿ ಇಲ್ಲಿ ಸರು ಕೂಲಿ ಕೆಲಸಕ್ಕೆ ಬಂದಿದ್ದು ಸಾಕು ಎಲ್ಲಿಂದ ಗಾಡಿ ಕಳೆ ಮಾಡ್ಕೊಬಾರ್ದು ಸುಳ್ಳು ಹೇಳ್ತೀರ ನಮ್ಮ ಮಕ್ಕಳ ನೀವು ಒಂದೇ ಖಾಲಿ ಮಾಡಿಬಿಡ್ತೀರಿ ಮಕ್ಕಳ ಇಲ್ಲ ಇಲ್ಲ ಸರ್ ಎದಕ್ಕೆ ಬಂದಿರಲ್ಲ ಇಲ್ಲಿ ತಪ್ಪಾಯಿ ಸರ್ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಇಲ್ಲ ಸರ್ ಒಬ್ಬೊಬ್ಬನ ಚಂದ್ರ ಸುಳಿದು ಬಿಡ್ತೀನಿ ಮಕ್ಕಳ ನಿಮಗೆ ಹಾಂ ಇಲ್ಲ ಸರ್ ಈ ಸಮಾಜದಲ್ಲಿ ಯಾರೇ ಆಗಿರಲಿ ನಾವು ಮಾಡಿದ ಪಾಪಕ್ಕೆ ಕಾನೂನು ರೀತಿಯಿಂದ ಅವರಿಗೆ ಶಿಕ್ಷೆ ಆಗೇ ಆಗುತ್ತದೆ. ನಾವು ನಮ್ಮ ಜೀವನದಲ್ಲಿ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡುತ್ತಾನೆ. ಅದಕ್ಕೆ ಈ ಚಿತ್ರವೇ ಸಾಕ್ಷಿ. ಇನ್ನೊಂದು ಸಂದೇಶದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು. ನೋಡ ದಿನ ಹಿಂಗ ಕೂತ ಬರ್ತದೆ ಚಂದ ಆಗ್ತಿ ನೋಡ ಹಂಗೆಲ್ಲ ಬಿಟ್ಟು ಹೋಗ ಏನಕ್ಕೆ ಹೋಗ್ತಾನೆ ಯಾಕ